ನಮಸ್ಕಾರ ಸ್ನೇಹಿತರೆ. ಉಪ್ಪಿಲ್ಲದ ಅಡುಗೆ ಇಲ್ಲ, ಮಂಡ್ಯ ಬಿಟ್ಟು ರಾಜಕಾರಣ ಇಲ್ಲ. ರಾಜಕಾರಣ ಅನ್ನೋ ಅಡಿಗೆಗೆ ಮಂಡ್ಯದ ಉಪ್ಪು ಬೇಕೇ ಬೇಕು. ಆ ಅಡುಗೆ ರುಚಿಸಬೇಕು ಅಂದ್ರೆ ಅಷ್ಟರ ಮಟ್ಟಿಗೆ ಮಂಡ್ಯ ಅನ್ನೋದು ಮತ್ತು ಅಲ್ಲಿನ ಜನ ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಚಾಪೊತ್ತಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಹಾಗಾಗಿ ಹೇಳಿದ್ದು, ಉಪ್ಪಿಗಿಂತ ರುಚಿ ಇಲ್ಲ, ಮಂಡ್ಯಗಿಂತ ರಂಗಾದ ರಾಜಕಾರಣನೇ ಇಲ್ಲ. ಏನು ಸ್ವಲ್ಪ ಜಾಸ್ತಿ ಆಯ್ತು ಅಂತೀರಾ? ಇಲ್ಲ, ಇದಿನ್ನೂ ಕಡಿಮೆನೆ. ಅತಿಯಾದ ರೂಪ ಸೀತೆಗೆ ಮುಳುವಾಯ್ತು ಅಂದಂಗೆ ಅತಿಯಾಗಿ ಹೊಗಳ್ತಾ ಇದ್ದೀನಿ ಅನ್ಕಂಡ್ರಾ? ಇಲ್ಲ, ಇದ್ದದ್ದು ಇದ್ದಂಗೆ ಹೇಳ್ತಾ ಇದ್ದೀನಿ. ಈ ರಾಜಕಾರಣನೇ ಹೀಗೆ, ಬೇವು ಬೆಲ್ಲ ಇದ್ದಂಗೆ. ಗೆದ್ದವ್ರಿಗೆ ಬೆಲ್ಲ ಸಿಗುತ್ತೆ, ಸೋತವ್ರಿಗೆ ಬೇವು ಸಿಗುತ್ತೆ. ಈ ಬೇವು ಬೆಲ್ಲ ಕೊಡೋರು ನಮ್ಮ ನಿಮ್ಮಂತ ಜನಸಾಮಾನ್ಯರು, ತಾವು ಚಲಾಯಿಸುವ ಓಟಿನ ಮೂಲಕ. ನಮ್ಮ ಅಭಿಲಾಷೆ ಇಷ್ಟೇ, ನಿಮ್ಮ ಬಾಳಲ್ಲಿ ಯಾರು ಬೆಲ್ಲ ಕೊಡ್ತಾರೋ ಅಂತಹ ಅಭ್ಯರ್ಥಿ ಆಯ್ಕೆ ಮಾಡಿ ಅನ್ನೋದು. ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋಣ. ಇಷ್ಟು ದಿವಸ ಸುಮಲತಾ ಅವರು ಬಿಜೆಪಿ ಅವರು ನನಗೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅನ್ನೋ ಆಶ್ವಾಸನೆ ನನಗಿದೆ ಅಂತಾನೆ ಮಾತಾಡ್ತಾ ಇದ್ರು. ಈಗ ವರಸೆ ಚೇಂಜ್ ಮಾಡಿದ್ದಾರೆ. ಅವರ ಬೆಂಬಲಿಗರ ಮೂಲಕ ಹೇಳಿಸ್ತಾ ಇದ್ದಾರೆ, ಟಿಕೆಟ್ ಕೊಡಿ ಬಿಡಿ, ನಾನು ಮಂಡ್ಯದಲ್ಲೇ ನಿಲ್ಲೋದು, ಮಂಡ್ಯದಲ್ಲೇ ಗೆಲ್ಲೋದು ಅಂತ. ಈ ಮಾತನ್ನು ಸುಮಲತಾ ಅವರು ಅವರ ಆಪ್ತ ಶಶಿ ಅವರ ಬಾಯಿಂದ ಹೇಳಿಸಿದ್ದಾರೆ. ಶಶಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ನಾವು ಈಗ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತೀವಿ, ಅದ್ರಲ್ಲಿ ಸುಮಲತಾ ಅವರು ಇರ್ತಾರೆ, ಮಂಡ್ಯ ಟಿಕೆಟ್ ಬಗ್ಗೆ ಚರ್ಚೆ ಮಾಡ್ತೀವಿ, ಮುಂದೆ ಯಾವ ರೀತಿ ರಣತಂತ್ರ ಹೆಣಿಬೇಕು ಅನ್ನೋದ್ರ ಬಗ್ಗೆನೂ ಸಹ ಅದೇ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅವ್ರು ಇಲ್ಲಿ ಪ್ರೆಸ್ ಮಾಡಿ ಹೇಳಿದಂತ ಹೇಳಿಕೆ ಯಾವ್ದಪ್ಪ ಅಂದ್ರೆ, ಬಿಜೆಪಿ ಅವರು ಟಿಕೆಟ್ ಕೊಡ್ಲಿ ಬಿಡ್ಲಿ, ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಣದಲ್ಲಿರ್ತಾರೆ. ಅದರ ಅರ್ಥ, ಸುಮಲತಾ ಅವರು ತಾನು ರೆಬೆಲ್ ಆಗೋದಕ್ಕೆ ವೇದಿಕೆ ರೆಡಿ ಮಾಡ್ಕೊಂಡಿದ್ದೀನಿ, ಬಿಜೆಪಿ ಅವರು ಮಂಡ್ಯದ ಟಿಕೆಟ್ ನ ನನಗೆ ಕೊಡ್ಬೇಕು ಅನ್ನೋ ಕಟ್ಟ ಕಡೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬಹುತೇಕ ಮಂಡ್ಯ ಟಿಕೆಟ್ ಜೆಡಿಎಸ್ ಗೆ ಅನ್ನೋ ಮಾತುಗಳು ಓಡಾಡ್ತಾ ಇದಾವಲ್ಲ ಅಂತ ಪ್ರಶ್ನೆ ಕೇಳಿದಾಗ ಶಶಿ ಅವ್ರು ಹೇಳೋದು, ಇಲ್ಲ, ಅದಿನ್ನು ಫೈನಲೈಸ್ ಆಗಿಲ್ಲ, ಸುಮಲತಾರಿಗೆ ಟಿಕೆಟ್ ಕೊಡ್ತಾರೆ ಬಿಜೆಪಿಯಿಂದ ಅನ್ನೋ ಆಶಾಭಾವನೆ ನಮಗೂ ಇದೆ. ಬಿಜೆಪಿ ಹೈಕಮಾಂಡ್ಗೆ ಸುಮಲತಾ ಅವರು ಮಾಡಿರೋ 5 ವರ್ಷದ ಸಾಧನೆಯನ್ನ ವಿವರಿಸಿ ಹೇಳಿದ್ದಾರೆ. ಆ ಕ್ಷೇತ್ರನ ಬಿಜೆಪಿಗೆ ಉಳಿಸ್ಕೊಳ್ಬೇಕು, ಅಲ್ಲಿ ಬಿಜೆಪಿಗೆ ಭವಿಷ್ಯ ಇದೆ ಅನ್ನೋ ಮಾತುಗಳನ್ನು ಸಹ ಹೈಕಮಾಂಡ್ಗೆ ಸುಮಲತಾ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಇನ್ನೂ ಆಸೆ ಇಟ್ಕೊಂಡಿದೀವಿ, ಬಿಜೆಪಿಯ ಟಿಕೆಟ್ ಸುಮಲತಾಗೆ ಸಿಗುತ್ತೆ ಅಂತ. ಸುಮಲತಾ ಅವರು ಈಗಾಗಲೇ ಮೋದಿ ಅವ್ರನ್ನ ಭೇಟಿ ಮಾಡಿದ್ದಾರೆ, ನಡ್ಡಾ, ಅಮಿತ್ ಶಾ, BL ಸಂತೋಷ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ. ಅವರೆಲ್ಲರೂ ಸಹ ಬಿಜೆಪಿ ಟಿಕೆಟ್ ನ ನಿಮಗೆ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತಾರೆ ಶಶಿ. ಇನ್ನೊಂದು ಮಾತು ಅವರು ಸೂಕ್ಷ್ಮವಾಗಿ ಹೇಳಿದ್ದೇನಪ್ಪಾ ಅಂದ್ರೆ, ಸುಮಲತಾ ಅವರು ಯಾವುದೇ ನಿರ್ಧಾರ ತಗೊಂಡ್ರು ಕಾರ್ಯಕರ್ತರನ್ನ ಕೇಳಿ ನಿರ್ಧಾರ ತಗೊಳ್ತಾರೆ. ಇದರ ಅರ್ಥ ಸುಮಲತಾಗೆ ಈಗ ಕನ್ಫರ್ಮ್ ಆಗಿದೆ, ಬಿಜೆಪಿಯಿಂದ ಟಿಕೆಟ್ ಸಿಗಲ್ಲ ಅನ್ನೋದು. ಕಳೆದ ಬಾರಿ ಸಹ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದಿದ್ರು. ಈ ಬಾರಿ ಸಹ ಅವರಿಗೆ ಅಷ್ಟೇ ಶಕ್ತಿ ಇದೆ ಅನ್ನೋ ಮೂಲಕ ಸುಮಲತಾ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋ ಎಲ್ಲ ಸಾಧ್ಯತೆಗಳನ್ನು ಶಶಿ ಅವರು ಈ ಮೂಲಕ ಕನ್ಫರ್ಮ್ ಮಾಡ್ದಂಗಾಯ್ತು. 2 ಬಾರಿ ಅವರು ರೀಟ್ರೇಟ್ ಮಾಡಿ ಹೇಳಿದ್ರು, ಬಿಜೆಪಿಯ ಟಿಕೆಟ್ ಸಿಗಲಿ ಬಿಡ್ಲಿ, ಸುಮಲತಾ ಅವರು ಮಂಡ್ಯದ ಕಣದಲ್ಲಿ ಇರ್ತಾರೆ. ಈ ಮೂಲಕ ಸುಮಲತಾ ಅವರು ರೆಬಲ್ ಆಗ್ತೀನಿ ಟಿಕೆಟ್ ಸಿಗದೆ ಇದ್ರೆ ಅನ್ನೋ ಎಚ್ಚರಿಕೆಯನ್ನ ಬಿಜೆಪಿಯ ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಮೂಲಗಳ ಪ್ರಕಾರ ಮಾರ್ಚ್ ಮೊದಲನೇ ವಾರದಲ್ಲಿ ಮಂಡ್ಯಕ್ಕೆ ಅಭ್ಯರ್ಥಿ ಯಾರು ಅನ್ನುವ ಎಲ್ಲ ಸ್ಪಷ್ಟ ಚಿತ್ರಣ ದೊರೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಮಾರ್ಚ್ ಮೊದಲನೇ ವಾರದಲ್ಲಿ ಮತ್ತೆ ಡೆಲ್ಲಿಗೆ ಬನ್ನಿ ಅಂತ ಅಮಿತ್ ಶಾ ಅವರು ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರಿಗೆ ಸೂಚಿಸಿದ್ದಾರೆ. ಆವಾಗಲೇ ಎಲ್ಲ 28 ಕ್ಷೇತ್ರಗಳ ಟಿಕೆಟ್ ಫೈನಲೈಸ್ ಆಗೋದು ಮೈತ್ರಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಅಲ್ಲಿಯವರೆಗೂ ನೀವು ಗಮನಿಸಬಹುದು, ಒಬ್ಬರಲ್ಲ ಒಬ್ರು ಸುಮಲತಾ ಬೆಂಬಲಿಗರು ಮಾಧ್ಯಮದ ಮುಂದೆ ಬರ್ಬೋದು. ಈ ರೀತಿ ಇಂಡೈರೆಕ್ಟ್ ಆದ ಎಚ್ಚರಿಕೆಗಳನ್ನು ಹೈಕಮಾಂಡ್ಗೆ ಕೊಡೋ ಎಲ್ಲ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಅವರು ಕಡೆ ಕ್ಷಣದವರೆಗೂ ಬಿಜೆಪಿ ಟಿಕೆಟ್ ನ ಪಡೆಯೋ ಎಲ್ಲ ಸರ್ಕಸ್ ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದು ಸೂಚಿಸುತ್ತೆ. ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಏನಾದ್ರು ಹೋಗ್ತಾರಾ ಅನ್ನೋ ಪ್ರಶ್ನೆಗೆ ಅವರು ಇಂಡೈರೆಕ್ಟ್ ಆಗಿ ಉತ್ತರ ಕೊಟ್ರು. ಏನ್ ಹೇಳಿದ್ರಪ್ಪ ಅಂದ್ರೆ, ಕಾಂಗ್ರೆಸ್ ನಲ್ಲೂ ಇನ್ನು ಟಿಕೆಟ್ ಫೈನಲೈಸ್ ಆಗಿಲ್ಲ, ಸ್ಟಾರ್ ಚಂದ್ರುಗೆ ಟಿಕೆಟ್ ಅನ್ನೋದು ಮಾತುಗಳು ಓಡಾಡ್ತಾ ಇದಾವೆ, ಆದ್ರೆ ಟಿಕೆಟ್ ಕಾಂಗ್ರೆಸ್ ನಲ್ಲೂ ಯಾರಿಗೂ ಇನ್ನು ಫೈನಲೈಸ್ ಆಗಿಲ್ಲ. ಇದರ ಅರ್ಥ ಅವರು ಕಾಂಗ್ರೆಸ್ ನ ಟಿಕೆಟ್ ನ ಆಪ್ಷನ್ ಸಹ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಟಿಕೆಟ್ ಏನಾದ್ರು ಬಿಜೆಪಿ ನಲ್ಲಿ ಸಿಗಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಅಪ್ರೋಚ್ ಮಾಡೋ ಎಲ್ಲಾ ಸಾಧ್ಯತೆಗಳೇ ಇದಾವೆ. ಆದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಏನಪ್ಪಾ ಅಂದ್ರೆ, ನಾವು ಬಿಜೆಪಿಗೆ ಬಾಹ್ಯವಾಗಿ ಬೆಂಬಲ ಸೂಚಿಸಿದೀವಿ, ಹಾಗಾಗಿ ನಾವು ಫಸ್ಟ್ ಬಿಜೆಪಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಅಕಸ್ಮಾತ್ ಇಲ್ಲೇನಾದ್ರೂ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಾವು ಆಬ್ವಿಯಸ್ ಆಗಿ ಕಾಂಗ್ರೆಸ್ ಹತ್ರ ಹೋಗ್ಲೇಬೇಕಾಗತ್ತೆ. ಇದು ಅವ್ರು ಇಂಡೈರೆಕ್ಟ್ ಆಗಿ ಕೊಡ್ತಾ ಇರೋ ಮೆಸೇಜ್. 100% ಸುಮಲತಾ ಅವರ ಸ್ಪರ್ಧೆ ಮಂಡ್ಯದಿಂದಾನೇ ಇರುತ್ತೆ.
ಮತ್ತೊಮ್ಮೆ ಮಂಡ್ಯದಿಂದನೇ ಅವರು ಗೆಲ್ತಾರೆ ಅಂತಾರೆ ಅವರ ಬೆಂಬಲಿಗ ಶಶಿ. ಸ್ನೇಹಿತರೆ, ನಿಜಕ್ಕೂ ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರ ಈಗ ಅಷ್ಟು ಸುಲಭ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೇಳ್ಬಹುದು. ಲಾಜಿಕ್ ಆಗಿ ಯೋಚನೆ ಮಾಡಿ, ಕಳೆದ ಬಾರಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ಬೋದು. ಅವರಿಗೆ ಅಂಬರೀಶ್ ಅವರ ಅಭಿಮಾನಿಗಳ ಓಟ್ಗಳು ಖಂಡಿತವಾಗಿ ಬಿದ್ದೇ ಇರ್ತವೆ. ಅವರು ರೈತ ಸಂಘದ ಸಪೋರ್ಟ್ ಸಹ ಪಡೆದಿದ್ರು, ಬಿಜೆಪಿಯ ಸಪೋರ್ಟ್ ಸಹ ಪಡೆದಿದ್ರು. ಹಾಗಾಗಿ ಸುಲಭವಾಗಿ ಅವರು ಜಯ ಗಳಿಸಿದ್ರು. ಈ ಬಾರಿಯ ಚಿತ್ರಣನೇ ಬೇರೆ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಒಂದಾಗಿ ಬರ್ತಾ ಇದ್ದಾರೆ. ಬಿಜೆಪಿಯ ಸಪೋರ್ಟ್ ಈ ಬಾರಿ ಸುಮಲತಾ ಅವರಿಗೆ ಇರಲ್ಲ, ರೈತ ಸಂಘದ ಸಪೋರ್ಟ್ ಈ ಬಾರಿ ಸುಮಲತಾ ಅವರಿಗೆ ಇರಲ್ಲ. ಕೇವಲ ಅಂಬರೀಶ್ ಅವರ ಅಭಿಮಾನಿಗಳ ಸಪೋರ್ಟ್ ನಿಂದ ಗೆಲ್ಲೋದು ಬಹುಶಃ ಕಷ್ಟ ಅನ್ಸುತ್ತೆ. ಈ ಬಾರಿ ಅವರಿಗೆ ಗೆಲ್ಲೋದಕ್ಕೆ ಯಾವುದಾದ್ರೂ ಒಂದು ಪಕ್ಷದ ಆಸರೆ ಅಂತೂ ಬೇಕೇ ಬೇಕಾಗುತ್ತೆ. ಹಾಗಾಗಿಯೇ ಸುಮಲತಾ ಅವರು ಫಸ್ಟ್ ಬಿಜೆಪಿಗೆ ಅಪ್ರೋಚ್ ಮಾಡಿದ್ದಾರೆ, ನಾನು ಬಾಹ್ಯ ಬೆಂಬಲ ಕೊಟ್ಟಿದ್ದೀನಿ, ನನಗೆ ಟಿಕೆಟ್ ಕೊಡಿ ಅಂತ. ಅವ್ರೇನಾದ್ರು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ನವರು ಕೊಡುವ ಎಲ್ಲಾ ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಸ್ಟಾರ್ ಚಂದ್ರು ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದಾರೆ, ಆದ್ರೆ ಅಧಿಕೃತವಾಗಿ ಇವರೇ ಅಭ್ಯರ್ಥಿ ಅಂತ ಎಲ್ಲೂ ಕಾಂಗ್ರೆಸ್ ಕನ್ಫರ್ಮ್ ಮಾಡಿಲ್ಲ. ಇದರ ಅರ್ಥ ಸುಮಲತಾ ಅವರಿಗೆ ಇನ್ನು ಕಾಂಗ್ರೆಸ್ ಬಾಗಿಲು ಓಪನ್ ಇದೆ ಅಂತಾನೆ. ಈ ಕಡೆ ಬಿಜೆಪಿ ಅವರು ಸುಮಲತಾ ಅವ್ರನ್ನ ಕಳ್ಕೊಳ್ಳೋಕ್ ಇಷ್ಟ ಪಡ್ತಾ ಇಲ್ಲ. ಮಂಡ್ಯ ಒಂದು ಕೇಳಬೇಡಿ, ಬೆಂಗಳೂರು ಉತ್ತರಕ್ಕಾದ್ರೂ ಬನ್ನಿ, ಬೆಂಗಳೂರು ಸೆಂಟ್ರಲ್ಗಾದ್ರೂ ಬನ್ನಿ, ಸುಲಭವಾಗಿ ಗೆದ್ದು ಬಿಡ್ತೀರಾ. ಯಾಕೆ ಇಷ್ಟೊಂದು ಆಟ ಮಾಡ್ತಾ ಇದ್ದೀರಾ? ಮಂಡ್ಯನ ಒಂದು ಬಿಟ್ಟು ಆ 2 ಕ್ಷೇತ್ರಗಳಲ್ಲಿ ಯಾವುದಕ್ಕಾದ್ರೂ ಕೇಳಿ ಟಿಕೆಟ್ ಕೊಡ್ತೀವಿ ಅಂತಾರೆ ಬಿಜೆಪಿ ಅವರು. ಸ್ನೇಹಿತರೆ, ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು? ಕಮೆಂಟ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.